ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಚಿತ್ರದ ಟೀಸರ್ ಇಂದು ಬಿಡುಗಡೆಯಾಗಲಿದೆ. ಮ್ಯಾಕ್ಸ್ ಚಿತ್ರದ ಯಶಸ್ಸಿನ ನಂತರ ಕಿಚ್ಚ ಸುದೀಪ್ ಅವರು ಮಾರ್ಕ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮಾರ್ಕ್ ಚಿತ್ರವು ಮುಂದಿನ ತಿಂಗಳು ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದಂದು ಬಿಡುಗಡೆಯಾಗಲು ಸಜ್ಜಾಗಿದೆ. ಈ ಚಿತ್ರಕ್ಕೆ ಅಜನೀಶ್ ಲೋಕನಾಥನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮಾರ್ಕ್ ಚಿತ್ರದ ಟೀಸರ್ ನೋಡಿ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಹಾಗಾದರೆ ಬನ್ನಿ ಮಾರ್ಕ್ ಚಿತ್ರದ ಟೀಸರ್ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಇದೇ ಮೊದಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮೊದಲಿಗೆ ಒಂದು ವಿಚಾರವನ್ನು ಹೇಳಿಬಿಡ್ತೀನಿ. ಟೀಸರ್ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದ್ದ ಮಾರ್ಕ್ ಚಿತ್ರತಂಡವು ಈಗ ಮಾರ್ಕ್ ಚಿತ್ರದ ಇಂಟ್ರೋ ಎಂದು ಟೈಟಲ್ನಲ್ಲಿ ಬರೆದುಕೊಂಡಿದೆ. ಹಾಗೂ ಮಾರ್ಕ್ ಚಿತ್ರದ ಇಂಟ್ರೋ 6:45ಕ್ಕೆ ಬಿಡುಗಡೆಯಾಗಿದೆ. ಬನ್ನಿ ಹಾಗಾದರೆ ಮಾರ್ಕ್ ಚಿತ್ರದ ಇಂಟ್ರೋನಲ್ಲಿ ಏನೇನಿದೆ ಎಂದು ನೋಡೋಣ. ಮಾರ್ಕ್ ಚಿತ್ರದ ಇಂಟ್ರೋ 1 ನಿಮಿಷ 14 ಸೆಕೆಂಡುಗಳ ಕಾಲಾವಧಿಯಲ್ಲಿದೆ. ಸ್ಟಾರ್ಟಿಂಗ್ ಇಂಟ್ರೋ ಸೀನ್ನಲ್ಲಿ ಹಡಗುಗಳು ಸಮುದ್ರದಲ್ಲಿ ಹೋಗುತ್ತಿರುವುದನ್ನು ತೋರಿಸಲಾಗಿದೆ. ಆಗ ಅಲ್ಲಿ ಒಂದು ಗ್ಯಾಂಗ್ಸ್ಟರ್ಗಳ ಗುಂಪು ತೋರಿಸಲಾಗುತ್ತದೆ. ನಮ್ಮ ಗ್ಯಾಂಗ್ಸ್ಟರ್ಗಳ ಗ್ರೂಪಿನಲ್ಲಿ ಒಂದು ಫೋಟೋ ಹಾಕಿದ್ದೀನಿ. ಆ ಫೋಟೋದಲ್ಲಿರುವ ವ್ಯಕ್ತಿಯನ್ನು ತುಂಡು ತುಂಡಾಗಿ ಕತ್ತರಿಸಿದರೆ ಅವರಿಗೆ ಈ ಹಣವನ್ನು ಕೊಡುತ್ತೇನೆ ಎಂದು ರಾಶಿ ಹಣವನ್ನು ಅಲ್ಲಿ ತೋರಿಸುತ್ತಾರೆ. ಆಗ ಎಲ್ಲ ಗ್ಯಾಂಗ್ಸ್ಟರ್ಗಳು ಆ ಫೋಟೋವನ್ನು ನೋಡುತ್ತಾರೆ. ಆಗ ಡ್ರ್ಯಾಗನ್ ಮಂಜು, ಹೌದು, ಭೀಮಾ ಚಿತ್ರದಲ್ಲಿ ನಟಿಸಿರುವಂಥ ಡ್ರ್ಯಾಗನ್ ಮಂಜು ಅವರು ಸಹ ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ. ಅವರನ್ನು ಸಹ ಈ ಸೀನ್ನಲ್ಲಿ ತೋರಿಸಲಾಗಿದೆ. ಇದಾದ ಮೇಲೆ ನಾಯಕನಾಗಿರುವಂಥ ಕಿಚ್ಚ ಸುದೀಪ್ ಅವರ ಎಂಟ್ರಿ ತೋರಿಸಲಾಗಿದೆ. ಹೌದು, ಸುದೀಪ್ ಅವರು ಖಡಕ್ ಆಗಿ ಕರ್ಲಿ ಹೇರ್ನಲ್ಲಿ ಡ್ರಿಂಕ್ಸ್ ಮಾಡುತ್ತಾ ಎಂಟ್ರಿ ಕೊಡುತ್ತಾರೆ. ಈ ಚಿತ್ರದಲ್ಲಿ ಸುದೀಪ್ ಅವರಿಗೆ ನಾಯಕಿಯಾಗಿ ದೀಪ್ಶಿಕಾ ಅವರು ನಟಿಸಿದ್ದಾರೆ. ದೀಪ್ಶಿಕಾ ಅವರ ಪಾತ್ರವನ್ನು ಇಂಟ್ರೋದಲ್ಲಿ ಚಿಕ್ಕದಾಗಿ ತೋರಿಸಿದ್ದಾರೆ. ಆದರೆ ಅವರೂ ಸಹ ಈ ಚಿತ್ರದಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಎಂದು ನೋಡಬಹುದು. ಈ ಚಿತ್ರವು ಒಂದು ಆಕ್ಷನ್ ಮೂವಿ ಆಗಿದ್ದು, ಈ ಚಿತ್ರದ ಇಂಟ್ರೋವನ್ನು ನೋಡಿದರೆ ಗ್ಯಾಂಗ್ಸ್ಟರ್ಗಳ ವಿರುದ್ಧ ಹೋರಾಡುತ್ತಿರುವ ನಾಯಕ ಹಾಗೂ ನಾಯಕಿ ಅಥವಾ ನಾಯಕ ನಾಯಕಿಯರೇ ಗ್ಯಾಂಗ್ಸ್ಟರ್ ಆಗಿರಬಹುದು ಎಂದು ಅನಿಸುತ್ತದೆ. ಆಕ್ಷನ್ ಚಿತ್ರಗಳನ್ನು ಇಷ್ಟಪಡುವಂತಹ ಅಭಿಮಾನಿಗಳಿಗೆ ಈ ಚಿತ್ರವು ರಸದೌತಣವನ್ನು ನೀಡಲಿದೆ. ಗ್ಯಾಂಗ್ಸ್ಟರ್ಗಳ ವಿರೋಧವನ್ನು ಕಟ್ಟಿಕೊಂಡಂತಹ ಸುದೀಪ್ ಅವರ ಮೇಲೆ ಗ್ಯಾಂಗ್ಸ್ಟರ್ಗಳು ಕೊಲೆ ಮಾಡುವುದಕ್ಕೆ ಮುಂದಾಗುತ್ತಾರೆ. ಆದರೆ ಇಂಟ್ರೋವನ್ನು ನೋಡಿದಾಗ ಸುದೀಪ್ ಅವರು ಇಲ್ಲಿ ಗ್ಯಾಂಗ್ಸ್ಟರ್ ಪಾತ್ರ ನಿರ್ವಹಿಸುತ್ತಾರೋ ಅಥವಾ ಗ್ಯಾಂಗ್ಸ್ಟರ್ಗಳ ವಿರೋಧಿ ಇವರು, ಹಾಗಾಗಿ ಇವರು ಒಬ್ಬ ಪೊಲೀಸ್ ಪಾತ್ರದಲ್ಲಿಯೂ ಸಹ ಕಾಣಿಸಿರಬಹುದು ಎಂದು ಅನಿಸುತ್ತದೆ. ಇಂಟ್ರೋ ಮಾತ್ರ ಸಖತ್ತಾಗಿದೆ. ಮಾರ್ಕ್ ಚಿತ್ರ ಇದೇ ಡಿಸೆಂಬರ್ 25ರಂದು ಬಿಡುಗಡೆಯಾಗಲಿದೆ. ಮಾರ್ಕ್ ಚಿತ್ರದ ಇಂಟ್ರೋವನ್ನು ನೋಡಿದರೆ ಮಾತ್ರ ಚಿತ್ರಕ್ಕೆ ಹೈಪ್ ಆಗೋದಂತೂ ಗ್ಯಾರಂಟಿ. ಸುದೀಪ್ ಅವರ ಮಾಸ್ ಲುಕ್ ಹಾಗೂ ಅವರ ಹೇರ್ ಸ್ಟೈಲ್ ಇದೇ ಮೊದಲು ಈ ರೀತಿ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ಸುದೀಪ್ ಅವರ ಅಭಿಮಾನಿಗಳಿಗೆ ಈ ಚಿತ್ರವಂತೂ ಸುದೀಪ್ ಅವರನ್ನು ನೋಡುವುದಕ್ಕೆ ಬರುವ ಅಭಿಮಾನಿಗಳು ಹೊಸ ಲುಕ್ನಲ್ಲಿ ಕಿಚ್ಚ ಅವರನ್ನು ನೋಡಬಹುದು. ಹಾಗಾದರೆ ಇಂಟ್ರೋವನ್ನು ನೋಡಿದಾಗ ನಿಮಗೇನು ಅನಿಸಿತು?